300 ಕೆಜಿಯಷ್ಟು ದೊಡ್ಡ ಗಾತ್ರದ ನಿಧಿ ದೊರೆತಿದ್ರೆ ಅಲ್ಲಿ ಇನ್ನೂ ನಿಧಿ ಅಡಗಿದೆಯಾ? ಜೊತೆಗೆ ಆ ಸಂಪತ್ತು ಯಾರಿಗೆ ಸೇರಿದ್ದು ಅನ್ನೋ ಸಂದೇಹ ಬರೋದು ಸಹಜ. ಆ ಸಂಪತ್ತಿನ ಒಡೆಯ 900 ವರ್ಷಗಳ ಹಿಂದೆ ಕೊಡಗನ್ನ ಆಳ್ವಿಕೆ ನಡೆಸ್ತಾ ಇದ್ದ ಚರಕಲ್ ರಾಜನದ್ದು. ನಿಧಿಯ ಬೆನ್ನಟ್ಟಿದ ನಮಗೆ ಆ ರಾಜನ ಜೊತೆಗೆ ನಿಧಿಯ ಬಗ್ಗೆ ಮತ್ತಷ್ಟು ಅಂಶಗಳು ಹೊರಗಡೆ ಬಂದವು. ಮದನ್ ಹೇಳೋ ಕೆಲ ಮಾತುಗಳು ಅನುಮಾನಗಳ ಸರಮಾಲೆಯನ್ನೇ ಸೃಷ್ಟಿಸುತ್ತವೆ. ಸಾಲ ಮಾಡಿ ಮೋಜು ಮಾಡೋ ಪರಿಸ್ಥಿತಿಯನ್ನು ಯಾರೂ ತಂದುಕೊಳ್ಳುವುದಿಲ್ಲ. ಹಾಗಾದ್ರೆ ಮದನ್ ಇಷ್ಟು ಪ್ರಮಾಣದ ಆಸ್ತಿ ಗಳಿಸಿದ್ದಾದ್ರೂ ಹೇಗೆ ಅನ್ನೋ ಅನುಮಾನದಿಂದಲೇ ದೇವಸ್ಥಾನದ ಆಡಳಿತ ಮಂಡಳಿಯವರ ಜೊತೆ ಮಾತಿಗಿಳಿದೆವು. ನಿಧಿ ದೊರೆತ ಬಗ್ಗೆ ಆಡಳಿತ ಮಂಡಳಿಯವರ ಬಳಿ ಇದ್ದ ಸಂಪೂರ್ಣ ಮಾಹಿತಿ ಕೊಟ್ಟರು. ಕೊಡಗಿನ ಮೃತ್ಯುಂಜಯ ದೇವಸ್ಥಾನ ಈಗ ಆಕರ್ಷಣೆಯ ಕೇಂದ್ರವಾಗಿದೆ ಮತ್ತು ಸುದ್ದಿಯ ಪ್ರಮುಖ ಒಂದು ಕೇಂದ್ರ ಕೂಡ ಆಗಿದೆ. ಯಾಕಂದರೆ ಇಲ್ಲಿ ಸುಮಾರು 300 kg ಮೌಲ್ಯದ ಒಂದು ನಿಧಿ ಸಿಕ್ಕಿದೆ ಅನ್ನೋ ಒಂದು ಸುದ್ದಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋಕ್ಕೆ ಸದ್ಯ ಮೃತ್ಯುಂಜಯ ದೇವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷರಾದ ಮುತ್ತಪ್ಪ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ಹೇಳಿ ಸರ್, ಏನು ಸರ್ ಇವತ್ತೊಂದು ಸುದ್ದಿಯಲ್ಲ? ಈ ಸುದ್ದಿ ಬಾಯಿಂದ ಬಾಯಿಗೆ ಆಡಿತು, ಊರೆಲ್ಲ ಸ್ಪ್ರೆಡ್ ಆಯಿತು. ಆಮೇಲೆ ನಾವು ಇದು ಇನ್ನು ನಮ್ಮ ಹೆಸರಿಗೆ ಕಳಂಕ ಬರ್ತದೆ ಅಂತೇಳಿ ನಾವು ಆಡಳಿತ ಮಂಡಳಿಯ ಸಭೆ ಮತ್ತು ಹಿರಿಯರನ್ನು ಕರೆದು ಈ ನಾಡಿನ ಜನರನ್ನು ಕರೆದು ಅವನ್ನು ವಿಚಾರಿಸುವಾಗ ಒಂದು ಹಂತದಲ್ಲಿ ಹೇಳ್ದ ನಮ್ಮ ತೋಡಲ್ಲಿ ಒಂದಿಷ್ಟು ಸಿಕ್ತು. ಅಧ್ಯಕ್ಷರು ಮಾತ್ರ ಕೇಳಿದ್ರೆ ಈಗ ಈ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ ಮದನ್ ಏನಿದ್ದಾರೆ ಅವರು ಮತ್ತೊಬ್ಬರ ಹತ್ರ ಕೂಡ ಈ ಒಂದು ನಿಧಿ ಸಿಕ್ಕಿರೋ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಅವರು ಕೂಡ ಇವತ್ತು ನಮ್ಮ ಜೊತೆ ಇದ್ದಾರೆ, ಅವರು ಕೂಡ ಮಾತಾಡ್ತಾರೆ. ಸರ್ ನಮಸ್ತೆ. ಹೇಳಿ ಸರ್, ಮದನ್ ತಮ್ಮ ಹತ್ರ ಏನಂತ ಹೇಳಿದೆ? ನಾನು ಅವನು ಕರೆದು ಕೇಳಿದೆ ಎಲ್ಲಿ ಸಿಕ್ಕಿದೆ ಅಂತ ನಿಧಿ ಅಂತ. ಅವನು ಹೇಳಿದ್ರು ಇಲ್ಲಿ ಬ್ರಹ್ಮರಾಕ್ಷ ಇದ್ದಾರೆ ಹತ್ರ ಸಿಕ್ಕಿದೆ. ಎಷ್ಟಿರೋದು ಒಂದು 3 kg ಅಂತ ಹೇಳಿದ್ರು. ನನಗೆ ಒಂದು 3 kg ಅಷ್ಟು ಮಾತ್ರ ಸಿಕ್ಕಿದೆ ಅಂತ ಹೇಳಿ ಮೊದಲು ಇಟ್ಕೆಯಲ್ಲಿ ಸಿಕ್ತು ಅಂತಾನೆ, ಆದಮೇಲೆ ಒಂದು ಮಡಿಕೆಯಲ್ಲಿ ಸಿಕ್ತು ಅಂತಾರೆ. ಈ ರೀತಿ ಸಾಕಷ್ಟು ಗೊಂದಲವಾದ ಹೇಳಿಕೆಯನ್ನು ಕೂಡ ಮದನ್ ಈಗ ಕೊಡ್ತಾ ಇದ್ದಾರೆ. ಮತ್ತು ಪೊಲೀಸರು ತನಿಖೆ ಕೂಡ ನಡೀತಾ ಇದೆ. ಪೊಲೀಸರು ತನಿಖೆ ನಡೆದ ಬಳಿಕವಷ್ಟೇ ಸತ್ಯಾಂಶ ಬರಬೇಕಾಗಿದೆ. ಮದನ್ ಉಲ್ಟಾ ಹೊಡೆಯೋಕ್ಕೂ ಕಾರಣವಿದೆ. ಯಾವುದೇ ಪ್ರಶ್ನೆ ಕೇಳಿದ್ರು ನನಗೇನು ಗೊತ್ತಿಲ್ಲ ಅಂತ ಮಾತ್ರ ಉತ್ತರಿಸುವ ಮದನ್ ಬಗ್ಗೆ ನಾವು ಮತ್ತಷ್ಟು ಅನುಮಾನಗಳ ಪ್ರಶ್ನೆಗಳನ್ನ ಕೇಳೋದಕ್ಕೆ ಶುರು ಮಾಡಿದೆವು. ಆತನಿಗೆ ಸಹಾಯ ಮಾಡಿದ್ದಾರೆ ಎನ್ನಲಾದ ಕೆಲ ಫೋನ್ ನಂಬರ್ಗಳನ್ನ ಹಿಡಿದು ಜಾಲಾಡಿದೆವು. ಮದನ್ ಕ್ರಾಸ್ ಚೆಕ್ ಬಳಿಕ ಶ್ರೀಮಂಗಲ ಪೊಲೀಸರನ್ನ ಭೇಟಿಯಾದೆವು. ನಿಧಿ ದೊರೆತಿದೆ ಎನ್ನುವ ಬಗ್ಗೆ ಆಡಳಿತ ಮಂಡಳಿ ನೀಡಿರೋ ದೂರಿಗೆ ಇನ್ನೂ FIR ಹಾಕಿಲ್ಲ. ಪೊಲೀಸರ ಈ ಕಾರ್ಯವೈಖರಿ ಮತ್ತು ದೇವಸ್ಥಾನದ ಸುತ್ತಮುತ್ತ ಪ್ರತಿನಿತ್ಯ ನಡೆಯುತ್ತಿರುವ ಘಟನೆಗಳ ಬಗ್ಗೆ ಸುವರ್ಣ ನ್ಯೂಸ್ ಕೂಲಂಕುಷವಾಗಿ ತನಿಖೆಗಿಳಿದಾಗ ಕೆಲ ಆಘಾತಕಾರಿ ಅಂಶಗಳು ಬೆಳಕಿಗೆ ಬಂದವು. ಸುವರ್ಣ ನ್ಯೂಸ್ಗೆ ದೊರೆತ ಮಾಹಿತಿಗಳು. ನಿಧಿ ಸಿಕ್ಕಾಗಿನಿಂದ ಭಕ್ತರ ಸಂಖ್ಯೆ ದಿನೇ ದಿನೇ ಹೆಚ್ಚಾಗುತ್ತಿದೆ. ದೇವರ ದರ್ಶನದ ನೆಪದಲ್ಲಿ ನಿಧಿ ಸ್ಥಳ ಪರಿಶೀಲನೆ. ಹೈದರಾಬಾದ್ ವಿಜ್ಞಾನಿಯೊಬ್ಬರು ಈ ಪ್ರದೇಶದ ಮಣ್ಣು ಪರೀಕ್ಷಿಸಿದ್ದಾರೆ. ದೇಗುಲದ ಸುತ್ತಮುತ್ತ ಗುಪ್ತವಾಗಿ ಪರೀಕ್ಷೆ ನಡೆಸಿದ್ದು ಭೂಮಿಯಲ್ಲಿ ಖನಿಜಾಂಶ ಇರುವುದು ಖಚಿತವಾಗಿದೆ. ಶ್ರೀಮಂಗಲ ಪೊಲೀಸರಿಂದ ಇನ್ನೂ ದಾಖಲಾಗದ FIR. ಚರಕಲ್ ರಾಜ ಹುದುಗಿಸಿಟ್ಟಿದ್ದ ಸಂಪತ್ತು. ಮದನ್ಗೆ ದೊರೆತಿದೆ ಎನ್ನಲಾದ ನಿಧಿ 900 ವರ್ಷಗಳ ಹಿಂದೆ ಈ ಭಾಗವನ್ನ ಆಳ್ವಿಕೆ ಮಾಡ್ತಿದ್ದ ಚರಕಲ್ ಎಂಬ ಸಾಮಂತ ರಾಜನಿಗೆ ಸೇರಿತ್ತು. ದಕ್ಷ ಆಡಳಿತಗಾರನಾಗಿದ್ದ ರಾಜ ಸ್ಥಳೀಯರಿಂದ ಕಪ್ಪ ಕಾಣಿಕೆಗಳನ್ನ ಸ್ವೀಕರಿಸುತ್ತಿದ್ದ. ಕಣ್ಣೂರಿನ ರಾಜ ಚರಕಲ್ ರಾಜನ ಮೇಲೆ ಯುದ್ಧ ಸಾರಿದಾಗ ತನ್ನ ಐಶ್ವರ್ಯವನ್ನೆಲ್ಲ ತಾನೇ ನಿರ್ಮಿಸಿದ್ದ ಈ ಮೃತ್ಯುಂಜಯ ದೇವಸ್ಥಾನದ ನೆಲಮಾಳಿಗೆಗಳಲ್ಲಿ ಅಡಗಿಸಿಟ್ಟಿದ್ದ. ಈ ಹಿನ್ನೆಲೆಯಲ್ಲಿ ಸುತ್ತಮುತ್ತ ದೊರೆಯುವ ಸಂಪತ್ತು ಚರಕಲ್ ರಾಜನ ಸ್ವತ್ತು ಎನ್ನುವುದು ವಿದಿತವಾಗಿದೆ. ಇನ್ನು ಯಥೇಚ್ಛ ಪ್ರಮಾಣದ ನಿಧಿ ಸುತ್ತಮುತ್ತ ಅಡಗಿದೆ ಎನ್ನುವುದು ಜನರ ನಂಬಿಕೆ. ದಿನದಿಂದ ದಿನಕ್ಕೆ ನಿಧಿಯ ಕೂಗು ಹೆಚ್ಚಾಗ್ತಿದ್ದಂತೆ ಸ್ಥಳೀಯರು ದೇಗುಲದ ಸುತ್ತಮುತ್ತ ಗುಂಡಿಗಳನ್ನ ಅಗೆದು ನಿಧಿ ಶೋಧ ಕಾರ್ಯ ನಡೆಯುವ ಪ್ರಯತ್ನ ಮಾಡಿದ್ದಾರೆ. ಪುರಾತತ್ವ ಇಲಾಖೆ ಅಧಿಕಾರಿಗಳು ಇತ್ತ ಗಮನ ಹರಿಸಿದ್ರೆ ನಿಧಿ ಇದೆಯೋ ಅಥವಾ ಇಲ್ವೋ ಅನ್ನೋ ವಿಷಯ ಬಹಿರಂಗಗೊಳ್ಳಲಿದೆ. ಯಾರೋ ಸನ್ಯಾಸಿಯೊಬ್ಬನ ಸ್ವಪ್ನದ ಕಥೆ ಕೇಳಿ ಉತ್ತರ ಪ್ರದೇಶದ ಉನ್ನಾವ್ ಹತ್ರ ನಿಧಿಗಾಗಿ ಅಗೆದು ಹುಡುಕಿದ್ದಾಯ್ತು. ಎಷ್ಟು ಹುಡುಕಿದ್ರು ಅಲ್ಲಿ ಏನೂ ಸಿಗಲಿಲ್ಲ. ಕರ್ನಾಟಕದ ಬಾಣಗರಕೇರಿಯ ಮೃತ್ಯುಂಜಯ ದೇವಸ್ಥಾನ ಸದ್ಯ ನಿಧಿಯ ಹಾಟ್ಸ್ಪಾಟ್ ಆಗಿದೆ.
ಪುರಾತತ್ವ ಇಲಾಖೆ ಅಥವಾ ಸರ್ಕಾರ ಈ ಕಡೆ ತಲೆ ಕೆಡಿಸ್ಕೊಂಡ್ರೆ ಈ ಎಲ್ಲ ಗೊಂದಲಗಳಿಗೂ ಶಾಶ್ವತ ಪರಿಹಾರವನ್ನು ಹುಡುಕಬಹುದು. ಇದೇ ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.